ಬ್ರೆಡ್ ಸ್ಯಾಂಡ್ವಿಚ್ ಮಾಡಬೇಕಂತೇಳಿ ಈರುಳ್ಳಿ ತೊಗೊಂಡಿದ್ದೀನಿ. 7 ಈರುಳ್ಳಿ ತೊಗೊಂಡಿದ್ದೀನಿ, ಅಂದರೆ ಮೀಡಿಯಮ್ ಸೈಜಿಂದು. ಇದನ್ನು ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಬ್ರೆಡ್ ಸ್ಯಾಂಡ್ವಿಚ್ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ. ವಿಡಿಯೋ ಕೊನೆವರೆಗೂ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಈರುಳ್ಳಿ ಕಟ್ ಮಾಡಿದ್ದಾಗೈತೆ. ಇವಾಗ ಹಸಿಮೆಣಸಿನ್ಕಾಯಿ ತಗೊಂಡಿದ್ದೀನಿ, 5 ತೊಗೊಂಡಿದ್ದೀನಿ. ಇದು ಚಿಕ್ಕದಾಗಿ ಕಟ್ ಮಾಡ್ಕೊತೀನಿ ಇವಾಗ. ಆಗುತ್ತೆ. ಸೊ ಎಲ್ಲ ರೆಡಿಯಾಗಿದೆ. ಇವಾಗ ಯಾವ ಥರ ಹಾಕ್ಕೊತಾ ಇದ್ದೀನಿ, ಒಂದು 3 ಸ್ಪೂನಷ್ಟು ಆಯಿಲ್ ಸೇರಿಸ್ಕೊತೀನಿ. ಚೆನ್ನಾಗಿ ಫ್ರೈ ಆಗುತ್ತೆ ಈರುಳ್ಳಿ. ಇವಾಗ ಕರಿಬೇವಿನ ಸೊಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಅದಾದಮೇಲೆ ಸಾಸಿವೆ ಕಾಳನ್ನು ಸೇರಿಸ್ಕೊತಾ ಹೋಗ್ತೀನಿ. ಸ್ವಲ್ಪನ ಜೀರಿಗೆ ಸೇರಿಸ್ಕೊತೀನಿ. ಜೀರಿಗೆ ಹಾಕಿದರೆ ತುಂಬಾ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹಾಗೆ ಇವಾಗ ಮೊದಲು ಹಸಿರು ಮೆಣಸಿನ್ಕಾಯಿನ ಸೇರಿಸ್ಕೊತೀನಿ. ಅದು ಚೆನ್ನಾಗಿ ಫ್ರೈ ಆಗಬೇಕು. ಅದಾದಮೇಲೆ ಈರುಳ್ಳಿನ ಸೇರಿಸ್ಕೊತೀನಿ. ಇದು ಕಡಿಮೆ ಉರಿನಲ್ಲೇನ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು. ಇವಾಗ ಈರುಳ್ಳಿ ಫ್ರೈ ಮಾಡ್ಕೊಳ್ಳೋಣ. ಇದು ಚೆನ್ನಾಗಿ ಫ್ರೈ ಆಗಬೇಕು. ಇವಾಗ ಅದು ಫ್ರೈ ಆಗ್ತಾ ಇದೆ. ಒಂದು ಟೊಮೆಟೊ ಕಟ್ ಮಾಡೋಣ. ಟೊಮೆಟೊ ಹಾಕಿದರೆ ಚೆನ್ನಾಗಿರುತ್ತೆ. ಒಂದೇ ಒಂದು ಹಾಕ್ತಾ ಇದ್ದೀನಿ. ನಾವು ಮಾಡೋ ತಿಂಡಿ ಇಂಟ್ರೆಸ್ಟಾಗಿ ಮಾಡಿದರೆ ತುಂಬಾ ಚೆನ್ನಾಗಿ ಇರುತ್ತೆ ರೆಸಿಪಿ. ನೀವು ಕೂಡ ಅಷ್ಟೇ ಒಂದು ಅಳತೆಯಲ್ಲಿ ಮಾಡಿದ್ರೆ ತಿಂಡಿ ಯಾವುದೇ ರೀತಿ ಕೆಡೋದಿಲ್ಲ, ತುಂಬ ಚೆನ್ನಾಗಿ ರೆಡಿಯಾಗುತ್ತೆ. ಸೊ ನಾನು ಒಂದು ಅಳತೆಯಲ್ಲಿ ಮಾಡ್ತಾಯಿದ್ದೀನಿ. ಮೊದಲು ನನಗೆ ಅಷ್ಟು ಮಾಡೋಕ್ಕೆ ಬರ್ತಾ ಇರಲಿಲ್ಲ, ಇವಾಗ ಥರ ಮಾಡೋದಂತ ನೀವು ಟ್ರೈ ಮಾಡಿ. ಈರುಳ್ಳಿ ಫ್ರೈ ಆಗಿದೆ. ಸೊ ಇವಾಗ ನಾನು ಟೊಮೆಟೊನ ಸೇರಿಸ್ಕೊತೀನಿ. ಇದು ಒಂದು ಟೊಮೆಟೊ ಹಾಕ್ಕೊತಾ ಇರೋದು. ಸೊ ಟೇಸ್ಟು ಚೆನ್ನಾಗಿರುತ್ತೆ ಅಂತ ಟೊಮೊಟೊನ ಸೇರಿಸಿದ್ದೀನಿ. ನೀವು ಕೂಡ ಟ್ರೈ ಮಾಡಿ, ಹಿಂಗೆ ಇರುತ್ತೆ. ಟೊಮೊಟೊ ಹಾಕೋದ್ರಿಂದ ಅದರ ಟೇಸ್ಟೇ ಬೇರೆ ಇರುತ್ತೆ. ನಿಂಬೆಹಣ್ಣು ಹಾಕೋಬೋದು. ಸೊ ಅದನ್ನು ಸೇರಿಸ್ಕೊತೀನಿ. ಇದು ಫ್ರೈ ಆಗಬೇಕಾದ್ರೇ ಉಪ್ಪು ಹಾಕ್ಕೊತಾ ಇದ್ದೀನಿ, 1 ಸ್ಪೂನಷ್ಟು. ಸ್ವಲ್ಪನ ಅರಿಶಿನದ ಪೌಡ್ರ್ ಸೇರಿಸ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಇವಾಗ ಗೊಜ್ಜು ರೆಡಿಯಾಗಿದೆ. ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಸೇರಿಸ್ಕೊತಾ ಹೋಗ್ತೀನಿ. ಇವಾಗೆಲ್ಲ ರೆಡಿ ಆಯಿತು. ನಾನಿವಾಗ ಬ್ರೆಡ್ ಸ್ಯಾಂಡ್ವಿಚ್ ಯಾವ ಥರ ಮಾಡೋದು ಅಂತ ಇವಾಗ ತೋರಿಸ್ತಾ ಹೋಗ್ತೀನಿ. ವಿಡಿಯೋ ವಾಚ್ ಮಾಡಿ. 2 ನಿಮಿಷ ತಣ್ಣಗಾಕಕ್ಕೆ ಬಿಡಬೇಕು. ಆವಾಗ ಅದು ಗೊಜ್ಜು ನೋಡಿ. ಇಲ್ಲಿ ನಾನು ಇದು ಬ್ರೆಡ್ ತೊಗೊಂಡಿದ್ದೀನಿ. ಇದು ಅಂಗಡಿಗಳಲ್ಲೆಲ್ಲ ಸಿಗುತ್ತೆ. ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಅದು ಬ್ರೆಡ್ ತೊಗೋಬೋದು. ಇದು ನಾನು 2 ಪೀಸ್ ತೊಗೊಳ್ತೀನಿ. ನೋಡಿ, ಈ ಥರ 2 ಪೀಸ್ ತೊಗೊಂಡಿದ್ದೀನಿ. ಇವಾಗ ಸ್ಯಾಂಡ್ವಿಚ್ ಮಾಡೋಣ. ಇದು ಯಾವ ಥರ ಮಾಡಬೇಕಂತ ತೋರಿಸ್ತೀನಿ ಇವಾಗ. ನೋಡಿ, ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಬಿಸಿ ಆಗಬೇಕು ಸ್ವಲ್ಪ. ಇದನ್ನು ಓವನಲ್ಲೂ ಕೂಡ ಮಾಡ್ತಾರೆ. ಓವನ್ ಇಲ್ಲದೆ ಇರೋರು ಈ ಥರ ಫ್ಯಾನಲ್ಲಿ ಮಾಡ್ಕೋಬೋದು. ನಾನು ಈ ಥರ ಇದು ಸ್ಟವ್ ಮೇಲೆ ಪಾತ್ರೆ ಬಿಸಿಯಾಗಿದೆ. ಬ್ರೆಡ್ ಇಟ್ಕೊತೀನಿ. ಇದಕ್ಕೆ ತುಪ್ಪನಾದರೂ ಸೇರಿಸ್ಕೋಬೋದು. ಸೊ ಆಯಿಲ್ ಆದರೂ ಹಾಕ್ಕೋಬೋದು. ನನ್ನ ಮಕ್ಕಳು ತಿಂತಾರಲ್ವ, ಆಯಿಲ್ ಏನು ಹಾಕೋದಿಲ್ಲ. ಹಾಗೆ ಇಡ್ತೀನಿ, ಹಾಗೆ ಬಿಸಿ ಆಗುತ್ತೆ. ಇದಕ್ಕೆ ನೋಡಿ, ಗೊಜ್ಜು ಏನಿದೆಯಲ್ವ, ಆ ಗೊಜ್ಜನ್ನ ಇದ್ರ ಮೇಲೆ ಹಾಕ್ಕೊಳ್ಳೋದು. ಇದ್ರ ಮೇಲೆ ಹಾಕ್ಕೊಂಡು ಈ ಥರ ಎಲ್ಲ ಕಡೆನೇ ಮಿಕ್ಸ್ ಮಾಡ್ಕೋಬೇಕು. ಅಂದರೆ ಎಲ್ಲ ಕಡೆನೇ ಸೇರಿಸ್ಕೋಬೇಕಾಗುತ್ತೆ ಈ ಥರ. ನಾನು ಇದ್ರ ಮೇಲೆ ಇನ್ನೊಂದು ಬ್ರೆಡ್ ಹಾಕ್ತೀನಿ ಇವಾಗ. ಸೊ ಈಗ ಸ್ವಲ್ಪ ಹೊತ್ತು ಬಿಸಿ ಆಗಬೇಕು, ಹಾಗೆ ಬಿಡಬೇಕು. ನಂತರ ಈಗ ಇನ್ನೊಂದು ಕಡೆನೇ ಈ ಥರ ಹಾಕ್ಕೊಂಡ್ರೆ ನೋಡಿ, ಕಲರ್ ಚೇಂಜ್ ಆಗಿದೆ ಅಲ್ವಾ, ಈ ಥರ ಬರಬೇಕು. ಇವಾಗ ನೋಡಿ ಹೇಗೆ ರೆಡಿ ಆಗಿದೆ ಅಂತ ನೀವು ಟ್ರೈ ಮಾಡಿ ಮನೆಯಲ್ಲಿ.